ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್. ಯಾರ್ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಗೆ ಎಸ್ ಅಂತೇಳಿ KE ವೆಬ್ಸೈಟ್ KE ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿದ್ದೀರಿ ಮತ್ತು ನೀವು ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅಂತಹ ವಿದ್ಯಾರ್ಥಿಗಳಿಗೆ ಆ 50% ಕೋಟಾಕ್ಕೆ ಸಂಬಂಧಪಟ್ಟ ಹಾಗೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರು ಕಡೆಯಿಂದ, ಅಂದರೆ GKVK ಬೆಂಗಳೂರವರ ಕಡೆಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿರುವಂಥದ್ದು. ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂತಹ ಪಾಯಿಂಟ್ಸ್ಗಳು ಯಾವ್ಯಾವುದು ಅಂತ ಅಂದರೆ, ಯಾವಾಗ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದೆ, ಯಾವಾಗ ಲೀಸ್ಟನ್ನು ಕೊಡ್ತಾರೆ, ಯಾವಾಗ ಹಾಲ್ ಟಿಕೆಟನ್ನು ಕೊಡ್ತಾರೆ, ಯಾವಾಗ ಎಕ್ಸಾಮಿನೇಷನ್ ಬರೀಬೇಕು, ಯಾವಾಗ ರಿಸಲ್ಟನ್ನು ಕೊಡ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣಂತೆ. ರೈಟ್. ಸೊ ಈ ಒಂದು 50% ಕೃಷಿಕರ ಕೋಟ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಇದು ಯಾರಿಗೆ ಅಪ್ಲೈ ಆಗ್ತದ ಅಂತಂದರೆ, ಯಾರ್ಯಾರು BSc ಅಗ್ರಿಕಲ್ಚರ್ ಕೋರ್ಸಸ್ ಅಥವಾ BSc ಫಾರ್ಮ್ ಸೈನ್ಸ್ ಕೋರ್ಸಸ್ ಮತ್ತು ವೆಟರ್ನರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ನಿಮ್ಮ ಕಡೆ ಏನಾದರೂ ಜಮೀನು ಇತ್ತು ಅಂತ ಅಂದರೆ, ನೀವೇನಾದರೂ ರೈತರ ಮಕ್ಕಳಾಗಿದ್ರಿ ಅಂತ ಅಂದರೆ, ನಿಮಗೆ ಈ ಒಂದು 50% ಕೋಟ ಅವೈಲೇಬಲ್ ಆಗ್ತದೆ. ಸೊ ಇಲ್ಲಿ ಯಾರ್ಯಾರು KCET ಅಪ್ಲಿಕೇಶನ್ ಫಾರ್ಮಲ್ಲಿ ಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಗ್ರಿಕಲ್ಚರ್ ಕೋಟಾಕ್ಕೆ, ಅಂಥವರು ಮಾತ್ರ ಈ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬಹುದು. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಎಸ್ ಅಂತ ಕೊಟ್ಟಿಲ್ಲ, ಆದರೆ ಅಗ್ರಿಕಲ್ಚರ್ ಕೋಟಾಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಅಂಥವರಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ಅವರ ಕಡೆಯಿಂದ ಅಟ್ಲೀಸ್ಟ್ ಇನ್ನೊಂದು ಲಿಂಕ್ ಆದರೂ ಬಂದರೆ ಒಳ್ಳೆಯದಾಗ್ತದೆ ಎಸ್ ಅಂತ ಮಾಡೋದಕ್ಕೆ. ನೋಡೋಣಂತೆ ಏನು ಮಾಡ್ತಾರಂತೇಳಿ. ಫಸ್ಟ್ ಆಫ್ ಆಲ್ ಯಾವ್ಯಾವ ದಾಖಲೆಗಳು ನಿಮ್ಮ ಹತ್ರ ಇರಬೇಕು ನೋಡಿ. CET ಪ್ರವೇಶ ಪರೀಕ್ಷಾ ಪತ್ರ, ಅಡ್ಮಿಷನ್ ಟಿಕೆಟ್. ಸೊ ಇದರಲ್ಲಿ ನೋಡಿ CET ಅಡ್ಮಿಷನ್ ಟಿಕೆಟ್ ಅಂತ ಹೇಳಿದ್ದಾರೆ. 10ನೇ ತಾರೀಕಿನಿಂದ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡಿಂಗ್ ನಡೀತದ. ಬಟ್ 10ನೇ ತಾರೀಕಿನ ಒಳಗಡೆ KE ಅವರು ಅಡ್ಮಿಷನ್ ಟಿಕೆಟನ್ನು ಕೊಡಬೇಕು. ನೋಡೋಣಂತೆ, ಕೊಡಲೇಬೇಕಾಗ್ತದೆ, ಕೊಟ್ಟೇ ಕೊಡ್ತಾರೆ ಅಂತ ಅನ್ಕೊಳ್ಳೋಣಂತೆ. ಸೊ ಈ ಒಂದು ನೋಟಿಫಿಕೇಶನ್ ಏನಿದೆ ಇದು ಡೈರೆಕ್ಟಾಗಿ ಅಗ್ರಿ ಯೂನಿವರ್ಸಿಟಿ ಕಡೆಯಿಂದ ಬಂದಿರುವಂಥದ್ದು. KE ವೆಬ್ಸೈಟಲ್ಲಿ ಅಫಿಷಿಯಲಿ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಆದಷ್ಟು ಬೇಗ ರಿಲೀಸ್ ಆಗ್ತದೆ. ಎಸ್, ಏನೇನು ಬೇಕು ಅಂದರೆ CET ಅಡ್ಮಿಷನ್ ಟಿಕೆಟ್ ಬೇಕು, ವ್ಯವಸಾಯಗಾರರ ಕೂಲಿ ಪ್ರಮಾಣ ಪತ್ರ ಬೇಕು, ವ್ಯವಸಾಯಗಾರ ಪ್ರಮಾಣ ಪತ್ರ ಅಥವಾ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಬೇಕು ವಿತ್ RD ನಂಬರ್. ಅವಿಭಾಜ್ಯ ಕುಟುಂಬವಾಗಿದ್ದಲ್ಲಿ, ಅಂದರೆ ನಿಮ್ಮದು ಒಂದೇ ಕುಟುಂಬವಾಗಿದ್ದಲ್ಲಿ ವಂಶವೃಕ್ಷ ಪ್ರಮಾಣ ಪತ್ರ ಬೇಕು. ಆದಾಯ ಪ್ರಮಾಣ ಪತ್ರ ಬೇಕು, ಅಂದರೆ ಕೃಷಿಯೂ ಸೇರಿದಂತೆ ತನ್ನ ಎಲ್ಲ ಆದಾಯ ಇಷ್ಟು ಅಂಥೇಳಿ RD ಸಂಖ್ಯೆ ಮತ್ತು QR ಕೋಡ್ ಇರುವಂತಹ ತಹಶೀಲ್ದಾರ್ ಅವರು ಕೊಡುವಂಥ ಪ್ರಮಾಣ ಪತ್ರ ಬೇಕಾಗ್ತದೆ. ಅದಾದಮೇಲೆ ಅಫಿಡವಿಟ್ 1 ಅನ್ನು ಮಾಡಿಸ್ಬೇಕಾಗ್ತದೆ. ಸೊ ಕೃಷಿ ಒಂದೇ ಆದಾಯ ಇದ್ದಿದ್ದಲ್ಲಿ ಅಫಿಡವಿಟ್ 1 ಅನ್ನು ಕೊಡಬೇಕು. ಕೃಷಿಯ ಜೊತೆಗೆ ಬೇರೆ ಬೇರೆ ವ್ಯವಹಾರಗಳಿಂದನೂ ನಿಮಗೆ ಆದಾಯ ಬರ್ತಾ ಇದೆ ಅಂತ ಅಂದರೆ ಅಫಿಡವಿಟ್ 2 ಅನ್ನು ಮಾಡಿಸ್ಬೇಕು ಅನ್ನೋದು ಗೊತ್ತಿರಲಿ. ಸೊ ಅದಾದಮೇಲೆ ವೇತನ ದೃಢೀಕರಣ ಪ್ರಮಾಣ ಪತ್ರ ಬೇಕು, ತಂದೆ ತಾಯಿ ಏನಾದರೂ ನೌಕರಿಯಲ್ಲಿದ್ದರೆ. ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ, ನಿಮ್ಮದೇನಾದರೂ ಸ್ವಂತ ವ್ಯವಹಾರ ಇದ್ದಲ್ಲಿ, ಬಿಸ್ನೆಸ್ ಇದ್ದಲ್ಲಿ. ಸೊ ಇವೆಲ್ಲ ಏನಿದೆ ಇವಷ್ಟನ್ನೂ ಕೂಡ ನೀವು ನಿಮಗೆ ಸಂಬಂಧಪಟ್ಟಂತಹ ಯೂನಿವರ್ಸಿಟಿಗೆ, ಅಂದರೆ ನಿಮಗೆ ಸಂಬಂಧಪಟ್ಟಂತಂದ್ರೆ ಯಾವುದು, ನೀವು ಎಲ್ಲಿದ್ದೀರಿ ಆ ಯೂನಿವರ್ಸಿಟಿ ಅಲ್ಲ, ನೀವು ಯಾವ ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಆ ಒಂದು ಕಾಲೇಜಿನ ಒಂದು ವೆಬ್ಸೈಟಿನಲ್ಲಿ KE ಅವರು ಲಿಂಕನ್ನು ಕೊಡ್ತಾರೆ. ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. KE ಲಿಂಕನ್ನು ಕೊಡ್ತಾರೆ. ಆ ಲಿಂಕಲ್ಲಿ ಯಾವ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದಿರ್ತದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಇವೆಲ್ಲ ನೀವು ರೆಡಿ ಇಟ್ಕೊಂಡಿರಿ, ಈ ಒಂದು ದಾಖಲಾತಿಗಳನ್ನ ನೀವು ರೆಡಿ ಇಟ್ಕೊಂಡಿರಿ ಅಷ್ಟೇ. ಓಕೆ. ಅದಾದಮೇಲೆ ಬಹಳ ಇಂಪಾರ್ಟೆಂಟ್ ನೋಡಿ ಈ ಒಂದು ಪಾಯಿಂಟು, ಇವೆಲ್ಲ ದಾಖಲಾತಿಗಳು ಏಪ್ರಿಲ್ 2023ರಿಂದ ಮಾರ್ಚ್ 2024ರವರೆಗೆ ಮಾಡಿದ್ದಾಗಿರಬೇಕು. ಅಂದರೆ ಏಪ್ರಿಲ್ 2023 ಆದ ಮೇಲೆ ಮಾರ್ಚ್ 2024 ಇಲ್ಲಿಯವರೆಗೆ ಟಿಲ್ ಡೇಟ್ ಇಷ್ಟರೊಳಗೆ ಮಾಡಿಸಿದಂತಹ ಸರ್ಟಿಫಿಕೇಟ್ಸ್ಗಳಾಗಿರಬೇಕು. ನೀವೇನಾದರೂ ಇದಕ್ಕೂ ಮುಂಚೆನೇ ಜಾತಿ ಆದಾಯ ಪ್ರಮಾಣ ಪತ್ರ ತೊಗೊಂಡ್ಬಿಟ್ಟಿದ್ರಿ ಅಂತ ಅಂದರೆ ಅದಕ್ಕೆ 5 ವರ್ಷ ವ್ಯಾಲಿಡಿಟಿ ಇರ್ತದೆ. ಏಪ್ರಿಲ್ 2003ಕ್ಕಿಂತ ಮುಂಚೆ ನೀವೇನಾದರೂ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡಿದ್ರಿ ಅಂದರೆ ಆವಾಗ ಏನು ಮಾಡಬೇಕು ಅಂದರೆ ಮರುಮುದ್ರಣ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಅಂದರೆ ರೀಪ್ರಿಂಟ್ ಹಾಕ್ಸ್ಕೊಂಡಿರಬೇಕು. ಏಪ್ರಿಲ್ 2023ರಿಂದ ಮಾರ್ಚ್ 2024 ಬಿಟ್ವೀನ್ ಆ ಡೇಟ್ ಒಳಗೆ ನೀವು ರೀಪ್ರಿಂಟ್ ಮಾಡ್ಕೊಳ್ಬೇಕು, ಅಥವಾ ಈಗಾದರೂ ಹೋಗಿ ರೀಪ್ರಿಂಟ್ ಮಾಡ್ಕೊಳ್ಳಿ, ನಡೀತದೆ. ಇನ್ನು ಅಭ್ಯರ್ಥಿಗಳಿಗೆ ಆನ್ಲೈನ್ ಪರಿಶೀಲನೆಗೆ ಇವರು ಎಷ್ಟು ರೂಪಾಯಿ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ 1000 ರೂಪೀಸ್ ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ದರೆ 500 ರೂಪಾಯಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಇದರಲ್ಲಿ OBC ಅಥವಾ 2A 2B ಇದ್ರೆ ಎಷ್ಟಂತ ಕೊಟ್ಟಿಲ್ಲ, ಬಟ್ ಜನರಲ್ಲಿ ಅದಕ್ಕೂ ಕೂಡ 1000 ರೂಪೀಸ್ ಇರಬೇಕು, ಯಾಕಂದರೆ ಇದರಲ್ಲಿ ಓನ್ಲಿ ಕ್ಯಾಟಗರಿ 1 ಮಾತ್ರ ಮೆನ್ಷನ್ ಮಾಡಿರುವಂಥದ್ದು. ಅದಾದಮೇಲೆ
ನೀವು ಆನ್ಲೈನ್ ಮೂಲಕ ಕಟ್ಟಬೇಕು. ಕಟ್ಟಿದ ಮೇಲೆ ನಿಮಗೆ ಆ ಶುಲ್ಕ ತುಂಬಿದಂತಹ ರಿಸೀಟ್ ಬರ್ತದೆ. ಆ ರಿಸೀಟ್ ಇದ್ದರೆ ಮಾತ್ರ ನಿಮಗೆ ಮುಂದಿನ ಒಂದು ಪ್ರೊಸೀಜರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಬರ್ತದೆ. ಇಲ್ಲ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ. ಅದಾದಮೇಲೆ ಡೇಟ್ಸ್ ಏನಾಗಾದರೆ ನೋಡ್ತಾ ಹೋಗಿ. ಮೂಲ ದಾಖಲಾತಿಗಳನ್ನ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡೋದಕ್ಕೆ 10ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. 10, 11, 12, 13, 14, 15 6 ದಿನ ಟೈಮನ್ನು ಕೊಟ್ಟಿರುವಂಥದ್ದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ. ಅದಾದಮೇಲೆ ಯಾರ್ಯಾರು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತೀರಿ, ಆ ಡಾಕ್ಯುಮೆಂಟ್ಸ್ ನೀವು ಯಾವ ಯೂನಿವರ್ಸಿಟಿಯನ್ನು ನೀವು ಎಕ್ಸಾಮಿನೇಷನ್ ಸೆಂಟರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಆ ಯೂನಿವರ್ಸಿಟಿ ವೆಬ್ಸೈಟಿನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀರಿ. ಅಪ್ಲೋಡ್ ಮಾಡಿದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು 17ನೇ ತಾರೀಕಿನಿಂದ 19ನೇ ತಾರೀಕಿನೊಳಗೆ ಮಾಡ್ಕೊಳ್ತಾರೆ. ಅದಾದಮೇಲೆ ಯಾರ್ಯಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಯಾರ್ದು ಆಗಿಲ್ಲ ಅನ್ನೋದನ್ನು 20ನೇ ತಾರೀಕು 2 ಗಂಟೆಯ ಮೇಲೆ KE ವೆಬ್ಸೈಟ್ನಲ್ಲಿ ಮತ್ತು ಆ ಸಂಬಂಧಿತ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಅದನ್ನು ಆನ್ಲೈನಲ್ಲಿ ಅದನ್ನು ಬಿಡ್ತಾರೆ. ಅನರ್ಹ ಅಭ್ಯರ್ಥಿಗಳಿಗೆ ಅಂದರೆ ಯಾರ್ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಟಾಗಿ ಆಗಿಲ್ಲ ಅಂಥವರಿಗೆ 22ನೇ ತಾರೀಕು ಸಂಜೆ 4 ಗಂಟೆಯೊಳಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಕೇಳ್ತಾರೆ. ಅಂದರೆ ಅವ್ರು ಹೇಳ್ತಾರೆ ರೀಸನ್ ಯಾವುದಕ್ಕೆ ಇದು ಅಪ್ಲೈ ಆಗೋದಿಲ್ಲ ಅಂತ, ಅಥವಾ ಯಾವುದಕ್ಕೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸರಿಯಾಗಿ ಆಗಿಲ್ಲ ಅನ್ನೋದನ್ನು ಹೇಳ್ತಾರೆ. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ 2 ರಿಂದ 3 ದಿನ ಟೈಮ್ ಸಿಗ್ತದೆ. ಸೊ ಅದಾದ ಮೇಲೆ 22ನೇ ತಾರೀಕು 4 ಗಂಟೆ ಒಳಗೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕಾಗ್ತದೆ. ಅದಾದಮೇಲೆ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಏನಿದೆ, ಪ್ರಾಯೋಗಿಕ ಪರೀಕ್ಷೆ ಅಂದರೆ ಹಾಲ್ ಟಿಕೆಟ್ ಅಂದ್ರೇನು, ಫಸ್ಟು ಎಲಿಜಿಬಲ್ ಲಿಸ್ಟನ್ನು ಇದು ಕೊಡ್ತಾರೆ. ಮೊದಲು KE ವೆಬ್ಸೈಟಲ್ಲಿ ಆಗಿರ್ಬೋದು ಮತ್ತು ಆ ಒಂದು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಮೊದಲು ಎಲಿಜಿಬಲ್ ಲಿಸ್ಟನ್ನು 24ನೇ ತಾರೀಕು ಕೊಡ್ತಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 26ನೇ ತಾರೀಕಿನಿಂದ ಟೈಮನ್ನು ಕೊಡ್ತಾರೆ. ಸೊ ಮೊದಲೆಲ್ಲ ಗೊತ್ತಿದೆ ನಿಮಗೆ, KE ಅವರು ಮೊದಲು ಬ್ರೋಷರ್ದಲ್ಲಿ ಏನು ಹೇಳಿದರು, 24ನೇ ತಾರೀಕು ನಿಮಗೆ ಎಗ್ರಿ ಪ್ರಾಕ್ಟಿಕಲ್ ಟೆಸ್ಟನ್ನು ಮಾಡ್ತೀವಿ ಅಂತ ಹೇಳಿದರು. ಬಟ್ ಈಗ ಆ ಎಗ್ರಿ ಪ್ರಾಕ್ಟಿಕಲ್ ಏನಿದೆ ಅದು 30ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. 30th ಪೋಸ್ಟ್ಪೋನ್ ಆಗಿದೆ. ಗೊತ್ತಿರಲಿ, 30ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಹಾಲ್ ಟಿಕೆಟ್ ತೊಗೊಂಡು ಆ ಯೂನಿವರ್ಸಿಟಿಗಳಿಗೆ ನೀವು ಹೋಗಬೇಕು. 30ನೇ ತಾರೀಕಿನವರೆಗೆ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅದಾದಮೇಲೆ 4ನೇ ತಾರೀಕು ನಿಮಗೆ ಫಲಿತಾಂಶವನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಮೇ 5ಕ್ಕೆ ನೀಟ್ ಎಕ್ಸಾಮಿನೇಷನ್ ಇದೆ, ಆದರೆ 1 ದಿನ ಹಿಂದೆ ಇದನ್ನು ರಿಲೀಸ್ ಮಾಡ್ತಾರೆ. ಅದಾದಮೇಲೆ 5 ಮತ್ತು 6ಕ್ಕೆ ಅಂದರೆ 5th and 6th ಏನಿದೆ, ಅದು ನಿಮಗೇನಾದರೂ ಅದರಲ್ಲಿ ಪ್ರಾಬ್ಲಮ್ ಇದ್ದರೆ, ಏನಾದರೂ ನಿಮ್ಮದು ಡಿಫಿಕಲ್ಟೀಸ್ ಆಕ್ಷೇಪ ಏನಾದರೂ ಇದ್ದರೆ, ಅಥವಾ ನಿಮ್ಮ ಒಂದು ಮನವಿಗಳೇನಾದರೂ ಇದ್ದರೆ 5ನೇ ತಾರೀಕು ಮತ್ತು 6ನೇ ತಾರೀಕು ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಅಂತಿಮ ಫಲಿತಾಂಶ, ಇದು KCET ಎಕ್ಸಾಮಿನ ಫಲಿತಾಂಶ ಅಲ್ಲ, ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನಿನ ಫಲಿತಾಂಶ ಮತ್ತು ರಿಸಲ್ಟ್ ಏನಿದೆ ಅದು 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗ್ತದೆ. ಗೊತ್ತಿರಲಿ, ಬೆಳಗ್ಗೆ 10 ಗಂಟೆಗೆ 8ನೇ ತಾರೀಕು ರಿಲೀಸ್ ಆಗ್ತದೆ. ಇವೆಲ್ಲ ನೋಡಿ, ಇವೆಲ್ಲ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ನೀವು ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಅದನ್ನೇ ಇಂಗ್ಲೀಷ್ನಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಬೇರೆ ಬೇರೆ ಸೆಂಟರಿನ ಕಾಲೇಜು ಕಾಂಟ್ಯಾಕ್ಟ್ ನಂಬರ್ನು ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ, ನಿಮ್ಮದೇನಾದರೂ ಪ್ರಾಬ್ಲಮ್ ಇದ್ದರೆ, ಡೌಟ್ ಇದ್ದರೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಕೂಡ ಅವ್ರ ಜೊತೆ ಮಾತಾಡಬಹುದು. ಅವ್ರು ಎತ್ತಾರೋ ಇಲ್ಲೋ ದಟ್ ಈಸ್ ಸೆಕೆಂಡರಿ, ಬಟ್ ಟ್ರೈ ಮಾಡೋದು ನಿಮ್ಮ ಕೈಯಲ್ಲಿ ಇರೋವಂಥದ್ದು. ಸೊ ಇದಿಷ್ಟು ಯೂನಿವರ್ಸಿಟಿಯ ಲೀಸ್ಟನ್ನು ಇಲ್ಲಿ ಕೊಟ್ಟಿರುವಂಥದ್ದು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಿದ್ದಾರೆ ಅಂದರೆ, ಫಾರ್ಮ್ಯಾಟ್ ಯಾವ ರೀತಿ ಇರ್ತದೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಯಾವ್ಯಾವ ರೀತಿ ಫಾರ್ಮ್ಯಾಟ್ ಯೂಸ್ ಮಾಡಬೇಕು ಅನ್ನೋದರ ಒಂದು ಲೀಸ್ಟನ್ನು ಕೂಡ ಈ ಒಂದು PDF ಅಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು PDF ಅನ್ನು ನಾನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇದರ ಜೊತೆಗೆ ನಿಮಗೇನಾದರೂ ಎಗ್ರಿ ಪ್ರಾಕ್ಟಿಕಲಿಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟಿಕಲ್ ಕೋರ್ಸಸ್ಸನ್ನು ನಾವು ಆನ್ಲೈನಲ್ಲಿ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ಅದು ಇದೆ. RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನಿಮಗೇನಾದರೂ ಎಗ್ರಿ ಪ್ರಾಕ್ಟಿಕಲಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಕೋರ್ಸ್ ಏನಾದರೂ ಬೇಕು ಅಂತ ಇದ್ದರೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. 3000 ರೂಪೀಸ್ಗೆ ಕಂಪ್ಲೀಟ್ ಎಗ್ರಿ ಪ್ರಾಕ್ಟಿಕಲ್ ಕೋರ್ಸ್ ಮನೆಯಲ್ಲೇ ಕೂತ್ಕೊಂಡು ನೀವು ನೋಡ್ಕೊಳ್ಬೋದು. ಸೊ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಈ ಸ್ಪೀಸೀಸ್ಗಳನ್ನಾಗಲಿ ಅಥವಾ ಆ ಒಂದಷ್ಟು ಸ್ಯಾಂಪಲ್ಸ್ಗಳನ್ನು ನಿಮ್ಮ ಮನೆಗೆ ಕಳಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ. ಸೊ ನಿಮಗೇನಾದರೂ ಆನ್ಲೈನ್ ಕೋರ್ಸನ್ನು ತೆಗೆದುಕೊಳ್ಬೇಕು ಅಂತ ಇದ್ದರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಅದಾದಮೇಲೆ ನನ್ನ ಮೊಬೈಲ್ ಆ್ಯಪಲ್ಲಿದೆ, ನೀವು ನೋಡ್ಕೊಳ್ಬೋದು.
ಅದಾದಮೇಲೆ ನೋಡಿ ಎಲ್ಲ ರೀತಿಯ ನೋಡಿ ವೇತನ ದೃಢೀಕರಣ ಪ್ರಮಾಣ ಪತ್ರ ಯಾವ ರೀತಿ ತಗೋಬೇಕು ಅದು ಕೂಡ ಇದೆ. ಸ್ಯಾಲ್ರಿ ಸರ್ಟಿಫಿಕೇಟ್ ಯಾವ ರೀತಿ ತಗೋಬೇಕು ಇವೆಲ್ಲದರ ಇನ್ಫಾರ್ಮೇಷನ್ ಇದರಲ್ಲಿ ಇದೆ. ಸೊ ಈ ಒಂದು PDF ಅನ್ನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮಲ್ಲೂ ಕೂಡ ಹಾಕಿರ್ತೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯಿನ್. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸೊ ಎಗ್ರಿ ಯೂನಿವರ್ಸಿಟಿ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 30ನೇ ತಾರೀಕು ನಡೀತದ. ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.